Hi, my dear friends. Welcome to Learn All in One Commerce with Muralidhar Shastri. Today we are discussing the about the real account. So we have been glanced out all the things regarding on the personal account. So ನಾವು ಪರ್ಸನಲ್ ಅಕೌಂಟ್ ಅಲ್ಲಿ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡ್ವಿ. ಪರ್ಸನಲ್ ಅಕೌಂಟ್ ಅಲ್ಲಿ ನ್ಯಾಚುರಲ್, ಆರ್ಟಿಫಿಷಿಯಲ್ ಅಂಡ್ ರೆಪ್ರೆಸೆಂಟೇಟಿವ್ ಅಕೌಂಟ್. ಸೊ ಇವು ಮೂರು ಅಕೌಂಟ್ಸ್ ಗಳ ಬಗ್ಗೆ ನಾವೇನ್ ಮಾಡಿದ್ವಿ, ಗ್ಲಾನ್ಸ್ ಔಟ್ ಮಾಡಿದ್ವಿ. ಆಫ್ಟರ್ ದಟ್ ನಮ್ಮ ಗೋಲ್ಡನ್ ರೂಲ್ ಅಲ್ಲಿ ಎರಡನೇ ರೂಲ್ ಆಗಿರ್ತಕ್ಕಂತಹ ರಿಯಲ್ ಅಕೌಂಟ್. ದ ಪರ್ಸನಲ್ ಅಕೌಂಟ್ ಈಸ್ ರಿಲೇಟೆಡ್ ಟು ದ ಪರ್ಸನ್. ಪರ್ಸನಲ್ ಅಕೌಂಟ್ ಯಾವ್ದಕ್ಕೆ ರಿಲೇಟೆಡ್ ಆಗಿತ್ತು? ಪರ್ಸನ್ಗೆ ರಿಲೇಟ್ ಆಗಿತ್ತು. ಸೊ ಅದೇ ರೀತಿಯಾಗಿ ನಮ್ಮ ರಿಯಲ್ ಅಕೌಂಟ್ ಈಸ್ ರಿಲೇಟೆಡ್ ಟು ದ ಅಸೆಟ್ಸ್ ಅಂತ ಹೇಳಿ ಕರಿತೀವಿ. ಸೊ ರಿಯಲ್ ಅಕೌಂಟ್ ಇರ್ತಕ್ಕಂಥದ್ದು ಯಾವುದಕ್ಕೆ ಅಂದ್ರೆಗಿನ ಅಸೆಟ್ಸ್ ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಅದ್ರ ಬಗ್ಗೆ ನಾವು ಸ್ವಲ್ಪ ಇನ್ಫಾರ್ಮೇಶನ್ ಅಂತ ತಿಳ್ಕೊಂಡ. ರಿಯಲ್ ಅಕೌಂಟ್ ಆರ್ ದ ಅಕೌಂಟ್ಸ್ ಆಫ್ ಅಸೆಟ್ ಓನ್ಡ್ ಬೈ ದ ಬಿಸ್ನೆಸ್ ಕನ್ಸರ್ನ್ಸ್. ಹೌದಾ, ಇದು ಏನಾಗಿರುತ್ತಪ್ಪ ಅಂದ್ರೆಗಿನ ಯಾರು ಬಿಸ್ನೆಸ್ ನಡೆಸ್ತಾ ಇರ್ತಾರೋ ಅವ್ರ ಹತ್ರ ಏನಾದ್ರು ಕೂಡ ಆಸ್ತಿಗಳಿದ್ರಿಗಿನ ಅದಕ್ಕೆ ಅಂತ ಕರಿತೀವಿ ನಾವು ರಿಯಲ್ ಅಕೌಂಟ್ ಅಂತ ಹೇಳಿನೇ ಕರಿತೀವಿ. ಫಾರ್ ಎಕ್ಸಾಂಪಲ್ಸ್ಗಳು ಯಾವುದಕ್ಕೆ ಅಂತ ಹೇಳಂದ್ರಿಗಿನ ಫಿಕ್ಸ್ಡ್ ಅಸೆಟ್ಗೆ ನೋಡಿ. ಫಿಕ್ಸ್ಡ್ ಅಸೆಟ್, ಅದೇ ರೀತಿಯಾಗಿ ಟ್ಯಾಂಜಬಲ್ ಅಸೆಟ್ಸ್, ಇಂಟ್ಯಾಂಜಬಲ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳಿ ನಾವು ಅದರೊಳಗೆ ಎರಡು ಭಾಗಗಳನ್ನ ಮಾಡ್ಕೊಂಡು ಹೋಗ್ಬೋದು, ಟ್ಯಾಂಜಬಲ್ ಅಸೆಟ್ಸ್ ಅಂಡ್ ಇಂಟ್ಯಾಂಜಬಲ್ ಅಸೆಟ್ಸ್. ಸೊ ಟ್ಯಾಂಜಬಲ್ ಅಸೆಟ್ಸ್ ಅಲ್ಲಿ ಲ್ಯಾಂಡ್, ಬಿಲ್ಡಿಂಗು, ಮಷಿನರಿ, ವೆಹಿಕಲ್ಸ್ ಎಕ್ಸೆಟ್ರಾಗಳನ್ನ ನಾವೇನಂತ ಕರಿಬಹುದು? ಟ್ಯಾಂಜಬಲ್ ಅಸೆಟ್ಸ್. ದ ಅಸೆಟ್ಸ್ ವಿಚ್ ವಿ ಕ್ಯಾನ್ ಸಿ ಅಂಡ್ ಟಚ್, ದೋಸ್ ಅಸೆಟ್ಸ್ ವಿ ಕಾಲ್ಡ್ ಇಟ್ ಆಸ್ ಎನ್ ಟ್ಯಾಂಜಬಲ್ ಅಸೆಟ್ಸ್ ಅಂತ ಹೇಳಿ ಕರಿತೀವಿ. ಇಂಟ್ಯಾಂಜಬಲ್ ಅಸೆಟ್ಸ್, ದ ಅಸೆಟ್ಸ್ ವಿಚ್ ವಿ ಕೆನಾಟ್ ಟಚ್. ಓಕೆ, ನಾವು ಅದನ್ನ ನೋಡಕ್ಕಾಗಲ್ಲ, ಆ ಅಂತಹ ಅಸೆಟ್ಸ್ ಗಳನ್ನ ಇಂಟ್ಯಾಂಜಬಲ್ ಅಸೆಟ್ಸ್ ಅಂತ ಹೇಳಿ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ಪೇಟೆಂಟ್ ರೈಟು, ಕಾಪಿ ರೈಟು. ಸೊ ಇವಾಗ ನಾವು ಏನೋ ಒಂದು ರಿಸರ್ಚ್ ಅನ್ನ ಮಾಡಿ ನಾವು ಹೊಸದನ್ನ ಏನಾದರೂ ಕೂಡ ಕಂಡುಹಿಡಿತೀವಿ ಅಂತ ಅನ್ಕೊಳ್ಳಿ. ಸೊ ಅದಕ್ಕೇನು ತಗೊಂತೀವಿ ನಾವು? ಕಾಪಿರೈಟ್ಸ್ ಗಳನ್ನ ತಗೊಂತೀವಿ. ಹೌದಾ, ಈ ಕಾಪಿರೈಟ್ಸ್ ಅಂದ್ರೆಗಿನ ಮತ್ತೆ ಯಾರು ಕೂಡ ಇದನ್ನ ಬಳಕೆ ಮಾಡುವಂತಿಲ್ಲ. ಸೊ ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಇಸ್ ದ ಯೂಟ್ಯೂಬ್ ಅಲ್ಲಿ ನೀವೇನಾದ್ರೂ ಕೂಡ ವಿಡಿಯೋ ಹಾಕಿದ್ರೆ ಆ ವಿಡಿಯೋವನ್ನ ಯಾರು ಕೂಡ ತೆಗೆದು ಇನ್ನೊಬ್ರು ಕೂಡ ಕಾಪಿ ಮಾಡಿ ಹಾಕೊಳಂಗಿಲ್ಲ. ಅದಕ್ಕೇನು ಬರುತ್ತೆ? ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಸೊ ಹಾಗಾಗಿ ಇದನ್ನ ಕಾಪಿರೈಟ್ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಇನ್ನು ಅಸೆಟ್ಸ್ಗೆ ಸಂಬಂಧಪಟ್ಟಂಗೆ ನಮಗೆಲ್ಲರಿಗೂ ಕೊಡ್ತಿದ್ದಂಗೆ ಗುಡ್ ವಿಲ್ಲು, ಹೌದಾ, ಗುಡ್ ವಿಲ್ ಆಗಿರ್ಬೋದು, ಲೈಸೆನ್ಸ್ಗಳಾಗಿರ್ಬೋದು, ಇವು ಯಾರು ಕೂಡ ನಮ್ಗೆ ಏನು ಮಾಡೋಕ್ಕಾಗಲ್ಲ, ತಗೊಳಕ್ಕಾಗಲ್ಲ. ಸೊ ಇವನ್ನ ನಾವೇನಂತ ಕರಿತೀವಿ ಅಂತ ಹೇಳಂದ್ರಿಗಿನ ಇಂಟ್ಯಾಂಜಬಲ್ ಅಸೆಟ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ಫಿಕ್ಸ್ಡ್ ಅಸೆಟ್ಸ್ಗಳಲ್ಲಿ ಎರಡು ರೀತಿ, ಒಂದು ಟ್ಯಾಂಜಬಲ್, ಇಂಟ್ಯಾಂಜಬಲ್ ಅಸೆಟ್ಸ್ ಅಂತ ಹೇಳಿ ಕರಿತೀವಿ. ಅಂಡ್ ಆಲ್ಸೋ ಅನದರ್ ಒನ್ ಟೈಪ್ ಆಫ್ ಅನ್ ಅಸೆಟ್ ಈಸ್ ದಟ್ ದ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ಗಳಲ್ಲಿ ಯಾವ್ಯಾವ್ದು ಬರುತ್ತೆ ಅಂತ ಹೇಳಂದ್ರೆ ಕ್ಯಾಶು, ಬ್ಯಾಂಕು, ಸ್ಟಾಕ್ ಅಥವಾ ಇನ್ವೆಂಟ್ರಿ ಎರಡು ಕೂಡ ಒಂದೇ. ಡೆಟಾರ್ಸ್, ಇನ್ವೆಸ್ಟ್ಮೆಂಟ್ಸು. ಸೊ ಇವೆಲ್ಲವೂ ಕೂಡ ಏನಾಗಿರುತ್ತಪ್ಪ ಅಂತ ಹೇಳಂದ್ರೆ ಸೊ ನಮ್ಮಲ್ಲಿ ಕರೆಂಟ್ ಅಸೆಟ್ಸ್ಗಳಿಗೆ ಸಂಬಂಧಪಟ್ಟಂಗೆ ಇರುತ್ತೆ ಅಂತ. ಸೊ ರಿಗಾರ್ಡಿಂಗ್ ಆನ್ ದಿಸ್ ರೂಲ್ ಏನು ಹೇಳುತ್ತೆ, ರಿಯಲ್ ಅಕೌಂಟಿನ ರೂಲ್ ಏನು ಹೇಳುತ್ತೆ, ರಿಯಲ್ ಅಕೌಂಟ್ ದ ರೂಲ್ ಅಂತ ಹೇಳಿದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತಕ್ಕಂಥದ್ದು ರೂಲನ್ನು ನೆನ್ಪಿಟ್ಕೊಳ್ಳೋಣ. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ನೀವೇನಾದರೂ ಕೂಡ ಹಳೆ ವಿಡಿಯೋವನ್ನು ನೋಡಿದರೆ ನೀವೆಲ್ಲರೂ ಏನು ಮಾಡಬೇಕು? ಪರ್ಸ್ನಲ್ ಅಕೌಂಟಿನ ಒಂದು ರೂಲನ್ನು ಕಾಮೆಂಟ್ ಮಾಡಿ. ಪರ್ಸ್ನಲ್ ಅಕೌಂಟ್ ರೂಲನ್ನು ಏನು ಮಾಡಿ, ಎಲ್ಲರೂ ಕಮೆಂಟ್ ಮಾಡಿ. ನೆನಪಿರೋರು ಹಳೆ ವಿಡಿಯೋವನ್ನು ನೋಡಿದವರು, ಫಸ್ಟ್ ವಿಡಿಯೋವನ್ನು ನೋಡಿದವರು ಎಲ್ಲರೂ ಕೂಡ ಏನು ಮಾಡಿ, ಪರ್ಸ್ನಲ್ ಅಕೌಂಟ್ ರೂಲನ್ನು ಕಾಮೆಂಟ್ ಮಾಡಿ ಅಂತಕ್ಕಂಥದ್ದು. ಸೊ ಫಾರ್ ಎಕ್ಸಾಂಪಲ್, ಕ್ಯಾಶ್ ಡೆಪಾಸಿಟೆಡ್ ಟು ಇಂಟು SBI ಅಂತಂತಂದು ಎಕ್ಸಾಂಪಲ್ಸ್ಗಳನ್ನು ನಾವು ನೋಡ್ಕೊತ ಹೋಗೋಣ. ಯಾಕಂದರೆ ಇಷ್ಟೇ ಇರ್ತಕ್ಕಂಥದ್ದು ಥಿಯರಿ. ಸೊ ಕ್ಯಾಶ್ ಡೆಪಾಸಿಟೆಡ್ ಇಂಟು SBI ಅಂತಂದು. ಸೊ ಏನಾಗುತ್ತೆ? ಹಣ ಎಲ್ಲಿ ಹೋಯ್ತು? ಹೌದಾ, ಡೆಬಿಟ್ ವಾಟ್ ಕಮ್ಸ್ ಇನ್. ಓಕೆ, ವಾಟ್ ಕಮ್ಸ್ ಇನ್ ಎಲ್ಲಿ ಬಂತು ಹಣ? SBI ಬ್ಯಾಂಕಿಗೆ ಬಂತು. SBI ಬ್ಯಾಂಕ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಶ್ ಅಕೌಂಟ್, ಬೀಯಿಂಗ್ ಕ್ಯಾಶ್ ಡೆಪಾಸಿಟೆಡ್ ಇಂಟು SBI. ಇದಕ್ಕೊಂದು ನರೇಷನ್ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ಪರ್ಚೇಸ್ಡ್ ಫರ್ನಿಚರ್ ಫಾರ್ ಕ್ಯಾಶ್ ಅಂತಕ್ಕಂಥದ್ದು. ಹೌದಾ, ಪರ್ಚೇಸ್ಡ್ ಫರ್ನಿಚರ್ ಫಾರ್ ಕ್ಯಾಶ್. ಡೆಬಿಟ್ ವಾಟ್ ಕಮ್ಸ್ ಇನ್, ನಮಗೆ ಏನು ಬಂತು? ಫರ್ನಿಚರ್ಸ್ಗಳು ಬಂದು. ಹೌದಾ, ಏನು ಬಂತು? ಫರ್ನಿಚರ್ಸ್ ಬಂತು. ಫರ್ನಿಚರ್ ಅಕೌಂಟ್ ಡೆಟಾರ್ಸ್ ಟು ಹೆಂಗೆ ಬಂತು? ವಿ ಪೇಯ್ಡ್ ದ ಕ್ಯಾಶ್. ಹೌದಾ, ಕ್ರೆಡಿಟ್ ವಾಟ್ ಗೋಸ್ ಔಟ್. ಏನು ಹೋಯ್ತು ನಮ್ಮ ಹತ್ರ? ಕ್ಯಾಶ್ ಈಸ್ ಗೋಸ್ ಔಟ್. ಓಕೆ, ಫರ್ನಿಚರ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಶ್ ಅಕೌಂಟ್ ಅಂತಕ್ಕಂಥದ್ದು, ಬೀಯಿಂಗ್ ಫರ್ನಿಚರ್ ಪರ್ಚೇಸ್ಡ್ ಫಾರ್ ದ ಕ್ಯಾಶ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಪರ್ಚೇಸ್ಡ್ ಮಷಿನರಿ ಫಾರ್ ಚೆಕ್. ಹೌದಾ, ಪರ್ಚೇಸ್ಡ್ ಮಷಿನರಿ ಫಾರ್ ಚೆಕ್. ಇದು ನೆನ್ಪಿಟ್ಕೊಳ್ಳಿ.
ಪರ್ಚೇಸ್ಡ್ ಮಷಿನರಿ ಫಾರ್ ಚೆಕ್ ಇತ್ತು. ಚೆಕ್ ಅಂತಂತ ಹೇಳಂತಂದ್ರೆ ನಾವಿಲ್ಲಿ ಕ್ಯಾಶ್ ಕೊಟ್ವಿ, ಇಲ್ಲಿ ಚೆಕ್ ಕೊಡ್ತಾ ಇದ್ವಿ. ಚೆಕ್ ಈಸ್ ಪ್ಯೂರ್ಲಿ ರಿಲೇಟೆಡ್ ಟು ದ ಬ್ಯಾಂಕ್. ಸೊ ನಮ್ಗೆ ಏನ್ ಬಂತು, ವಾಟ್ ಕಮ್ಸ್ ಇನ್, ಮಷಿನರಿ ಕಮ್ಸ್ ಇನ್. ವಾಟ್ ಗೋಸ್ ಔಟ್, ಚೆಕ್ ಗೋಸ್ ಔಟ್. ಚೆಕ್ ವೇರ್ ಗೋಸ್, ಚೆಕ್ ಗೋಸ್ ಟು ದ ಬ್ಯಾಂಕ್. ಸೊ ದಟ್ಸ್ ವೈ when the check is arises here, we need to put, okay, we need to credit to that bank account. So ನಾವೇನ್ ಮಾಡಬೇಕು, ಮಷಿನರಿ ಅಕೌಂಟ್ ಡೇಟಾಸ್ ಟು ಬ್ಯಾಂಕ್ ಅಕೌಂಟ್ ಅಂತಕ್ಕಂಥದ್ದು. ಮಷಿನರಿ ಅಕೌಂಟ್ ಡೇಟಾಸ್ ಟು ಬ್ಯಾಂಕ್ ಅಕೌಂಟ್ ಸೇಮ್ ಆಸ್ ಇಟ್ ಈಸ್. ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ಗಳಿದಾವೆ. ಇಷ್ಟು ಎಕ್ಸಾಂಪಲ್ಸ್ಗಳನ್ನು ಕೂಡ ನಾವೇನ್ ಮಾಡೋಣ, ಬಿಡಿಸೋಣ. ಸೊ ನೋಡಿ, ಪರ್ಚೇಸ್ಡ್ ವೆಹಿಕಲ್ ಫಾರ್ ಕ್ಯಾಶ್ ಅಂತಕ್ಕಂಥದ್ದು, ಹೌದಾ, ಪರ್ಚೇಸ್ಡ್ ವೆಹಿಕಲ್ ಫಾರ್ ಕ್ಯಾಶ್ ಅಂತಕ್ಕಂಥದ್ದು. ಸೊ ನಮಗೇನು ಬಂತು ಇಲ್ಲಿ, ಹೌದಾ, ನಮಗೇನು ಬಂತು, ಪರ್ಚೇಸ್ಡ್ ವೆಹಿಕಲ್ ಫಾರ್ ಕ್ಯಾಶ್ ಅಂತ ಹೇಳಿದ್ರೆ ವಿ ಗೆಟ್ ಇಟ್ ದಟ್ ನಮಗೆ ಪರ್ಚೇಸ್ ಅಕೌಂಟ್ ಅಂತ ಹೇಳಿ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಬರಿಬೇಕಾಗುತ್ತೆ. ಹೌದಾ, ಏನು ಮಾಡಬೇಕು, ಪರ್ಚೇಸ್ ಅಕೌಂಟ್ ಅಂತಂದು. ಸೊ ವೆಹಿಕಲ್ಗೋಸ್ಕರನೇ ಸಪ್ರೇಟ್ ಆಗಿ ನಾವು ಯಾವುದೇ ಅಕೌಂಟ್ಸ್ಗಳನ್ನು ಏನು ಮಾಡೋಕ್ಕಾಗಲ್ಲ, ಮೇಂಟೈನ್ ಮಾಡೋಕ್ಕಾಗಲ್ಲ. ಬಟ್ ವಿ ಕ್ಯಾನ್ ಮೇಂಟೈನ್ ಫಾರ್ ಇಟ್ ಮಷಿನರೀಸ್ಗಳನ್ನು ಆಗಿರ್ಬೋದು, ಫರ್ನಿಚರ್ಸ್ಗಳನ್ನು ಆಗಿರ್ಬೋದು, ಇವುಗಳಿಗೆ ಏನು ಮಾಡ್ಬೋದು, ವಿ ಕ್ಯಾನ್ ಮೇಂಟೈನ್ ಇಟ್ ದ ಸಪ್ರೇಟ್ ಅಕೌಂಟ್ಸ್. ಬಟ್ ವೆನ್ ಕಂಪೇರ್ ಟು ದಟ್ ವೆಹಿಕಲ್, ಓಕೆಪ್ಪ, ವೆಹಿಕಲ್ಸ್ಗಳಿಗೆ ಬಂದಾಗ ಏನು ಮಾಡೋಕ್ಕಾಗಲ್ಲ, ನಾವು ಮೇಂಟೈನ್ ಮಾಡೋಕ್ಕೆ ಆಗಲ್ಲ. ಓಕೆ, ಸೊ ದಟ್ಸ್ ವೈ. ಸೊ ನೋಡಿ, ಪರ್ಚೇಸ್ಡ್ ವೆಹಿಕಲ್ ಫಾರ್ ಕ್ಯಾಶ್ ಅಂತ ಇದೆ. ಸೊ ನಮ್ಗೆ ಏನು ಬರುತ್ತೆ, ವೆಹಿಕಲ್ನ ಪರ್ಚೇಸ್ ಮಾಡಿದ್ರು, ವಿ ಪರ್ಚೇಜಸ್ ಕಮ್ಸ್ ಇನ್. ಓಕೆ, ವಾಟ್ ಕಮ್ಸ್ ಇನ್, ಪರ್ಚೇಜಸ್ ಕಮ್ಸ್ ಇನ್. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಇದು ರೂಲನ್ನು ನಾವು ಯಾವಾಗಲೂ ನೆನ್ಪಿಟ್ಕೊಂಡಿರಬೇಕು. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ದಿಸ್ ಈಸ್ ದ ರೂಲ್ ಆಫ್ ರಿಯಲ್ ಅಕೌಂಟ್. ಹೌದಾ, ಇದು ಯಾವ ಅಕೌಂಟು, ರಿಯಲ್ ಅಕೌಂಟಿನ ರೂಲ್ ಆಗಿರುತ್ತೆ ಅಂತಕ್ಕಂಥದ್ದು. ಸೊ ಹಾಗಿದ್ರೆ ನಾವು ಇದನ್ನು ಒಂದೊಂದನೇ ಬಿಡಿಸ್ತಾ ಹೋಗೋಣ. ಸೊ ಪರ್ಚೇಸ್ಡ್ ವೆಹಿಕಲ್ ಫಾರ್ ಕ್ಯಾಶ್ ಅಂತ ಇದೆ. ಸೊ ಪರ್ಚೇಸ್ ಅಕೌಂಟ್ ಡೆಟಾರ್ಸ್ ಟು, ಯಾವುದರಿಂದ ಪರ್ಚೇಸ್ ಮಾಡಿದ್ರಿ, ಕ್ಯಾಶ್ ಇಂದ ಪರ್ಚೇಸ್ ಮಾಡಿದ್ರಿ, ಟು ಕ್ಯಾಶ್ ಅಕೌಂಟ್. ಅಮೌಂಟನ್ನು ಹಾಕಬೇಕು. ಒಂದನೇದಾಯಿತು. ನೆಕ್ಸ್ಟ್, ಪರ್ಚೇಸ್ಡ್ ಲ್ಯಾಂಡ್ ಫಾರ್ ಚೆಕ್. ಸೊ ನೀವು ಚೆಕ್ ಕೊಟ್ಟಿದ್ದೀರಾ, ಓಕೆ, ಮತ್ತೆ ಏನು ಮಾಡಬೇಕು, ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಬ್ಯಾಂಕ್ ಅಕೌಂಟ್. ಚೆಕ್ ಬಂದರೆ ಏನು ಬರಬೇಕು, ಬ್ಯಾಂಕ್ ಬರಬೇಕಂತ ಹೇಳಿದ್ದೀನಿ. ಸೊ ಬ್ಯಾಂಕ್ ಕಂಪಲ್ಸರಿಯಾಗಿ ಬರಬೇಕು ಅಂತಕ್ಕಂಥದ್ದು. ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಬ್ಯಾಂಕ್ ಅಕೌಂಟ್ ಅಂತಕ್ಕಂಥದ್ದು. ನೆಕ್ಸ್ಟ್, ಪರ್ಚೇಸ್ಡ್ ಕಂಪ್ಯೂಟರ್ ಫಾರ್ ಕ್ಯಾಶ್ ಅಂತಕ್ಕಂಥದ್ದು. ಹೌದಾ, ಏನು ಮಾಡಬೇಕು, ಪರ್ಚೇಸ್ಡ್ ಕಂಪ್ಯೂಟರ್ ಫಾರ್ ಕ್ಯಾಶ್ ಅಂತಕ್ಕಂಥದ್ದು. ಮತ್ತೆ ಏನು ಬರೀಬೇಕು, ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಯಾವುದು, ಯಾವ ರೀತಿ ಪರ್ಚೇಸ್ ಮಾಡಿದಾರಾ, ಕ್ಯಾಶಲ್ಲಿ ಪರ್ಚೇಸ್ ಮಾಡಿದಾರಾ, ಟು ಕ್ಯಾಶ್ ಅಕೌಂಟ್ ಅಂತಕ್ಕಂಥದ್ದು. ಅಮೌಂಟ್ ಫಾರ್ಮೆಟಲ್ಲಿ ಅಮೌಂಟನ್ನು ಹಾಕಬೇಕು. ನೆಕ್ಸ್ಟ್, ಪರ್ಚೇಸ್ಡ್ ಎಲೆಕ್ಟ್ರಾನಿಕ್ಸ್ ಫಾರ್ ಕ್ಯಾಶ್ ಅಂತಕ್ಕಂಥದ್ದು. ಸೊ ಏನೇ ಆಗಿರಲಿ ಎಲ್ಲದೂ ಕೂಡ ಪರ್ಚೇಸ್ ಅಕೌಂಟಲ್ಲೇ ಬರುತ್ತೆ. ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಯಾವ ರೀತಿಯಾಗಿ, ಕ್ಯಾಶಲ್ಲಿ ಟು ಕ್ಯಾಶ್ ಅಕೌಂಟ್. ಹೌದಾ, ಈ ರೀತಿ ಇದೆ. ಅದೇ ರೀತಿಯಾಗಿ ಸೋಲ್ಡ್ ಲ್ಯಾಂಡ್ ಫಾರ್ ಕ್ಯಾಶ್ ಅಂತ ಇದೆ. ಹೌದಾ, ಸೋಲ್ಡ್ ಲ್ಯಾಂಡ್ ಫಾರ್ ಕ್ಯಾಶ್ ಅಂತಕ್ಕಂಥದ್ದು. ನೆನ್ಪಿಟ್ಕೊಳ್ಳಿ, ಲ್ಯಾಂಡನ್ನು ಏನು ಮಾಡಿದ್ರಿ ನೀವು, ಮಾರಾಟ ಮಾಡಿದ್ರೆ ವಾಟ್ ಕಮ್ಸ್ ಇನ್, ಯಾವುದಕ್ಕೆ ಮಾರಾಟ ಮಾಡಿದ್ರೆ, ಕ್ಯಾಶಿಗೆ ಮಾರಾಟ ಮಾಡಿದ್ರ. ಓಕೆ, ಕ್ಯಾಶ್ ಅಕೌಂಟ್, ಕ್ಯಾಶ್ ಕಮ್ಸ್ ಇನ್ ಅಲ್ವಾ, ಮಾರಾಟ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಕ್ಯಾಶ್ ಬರುತ್ತೆ. ಕ್ಯಾಶ್ ಅಕೌಂಟ್ ಡೆಟರ್ಸ್ ಟು ಏನು ಮಾಡಿದಿರಾ, ಸೋಲ್ಡ್ ಔಟ್ ಮಾಡಿದಿರಾ, ಟು ಸೇಲ್ಸ್ ಅಕೌಂಟ್. ಸೊ ಅಮೌಂಟನ್ನು ಹಾಕಬೇಕಾಗುತ್ತೆ. ಎರಡು ಕಡೆಗಳಲ್ಲಿ ಅಮೌಂಟನ್ನು ಡ್ರಾ ಮಾಡಬೇಕು. ಸೊ ಇನ್ನು ಉಳಿಕಿದ್ದು ಎರಡಿದೆ. ಸೋಲ್ಡ್ ಫರ್ನಿಚರ್ ಟು ಅಶೋಕ್ ಅಂತಂತ ಹೇಳಿದೆ. ಅದೇ ರೀತಿಯಾಗಿ ಸೋಲ್ಡ್ ಮಷಿನರಿ ಟು ವಿದ್ಯಾ ಫಾರ್ ಕ್ಯಾಶ್ ಅಂತಂತ ಹೇಳಿದೆ. ಸೊ ಇದನ್ನೇನು ಮಾಡಿ ನೀವು, ನಿಮಗೆ ಗೊತ್ತಾಗುತ್ತೆ. ಸೋಲ್ಡ್ ಮಷಿನರಿ ಟು ವಿದ್ಯಾ ಫಾರ್ ಕ್ಯಾಶ್ ಅಕೌಂಟ್ ಡೆಟರ್ಸ್ ಟು
ಮಷಿನರಿ ಅಕೌಂಟ್ ಅಂತ ಹೇಳಿ ನಾವೇನು ಮಾಡಿದ್ದೀವಿ ಇಲ್ಲಿ ಬರೆದಿದ್ದೀನಿ. ಸೊ ಇಷ್ಟು ನಿಮಗೆ ಮಾಹಿತಿಗಾಗಿ ಇರುತ್ತೆ. ನೀವೇನು ಮಾಡಬೇಕಾಗಿರುತ್ತೆ, ಒಂದೇ ಒಂದು ಸೋಲ್ಡ್ ಫರ್ನಿಚರ್ ಟು ಅಶೋಕ, ಇದನ್ನು ಒಂದನ್ನು ಏನು ಮಾಡಿ ನೀವು ಜರ್ನಲ್ ಎಂಟ್ರಿಯನ್ನು ಮಾಡಿ ಮುಗಿಸ್ಬಿಡಿ ಅಂತಕ್ಕಂಥದ್ದು. ಸೊ ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಂದ್ರಿಗಿನ ಇಟ್ ಈಸ್ ಪ್ಯೂರ್ಲಿ ರಿಲೇಟೆಡ್ ಟು ದ ರಿಯಲ್ ಅಕೌಂಟ್. ಇದು ರಿಯಲ್ ಅಕೌಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತಕ್ಕಂಥದ್ದು. ಸೊ ಇದಿಷ್ಟು ಏನಾಗಿರುತ್ತೆ, ಪ್ಯೂರ್ಲಿ ಜರ್ನಲ್ ಎಂಟ್ರೀಸ್ಗಳಾಗಿರುತ್ತೆ. ನಾನು ಕೊಟ್ಟಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ಸ್ಗಳಿಗೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮಿನ ಎಲ್ಲದಕ್ಕೂ ಕೂಡ ಜರ್ನಲ್ ಎಂಟ್ರೀಸ್ಗಳನ್ನು ನಾನು ಪಾಸ್ ಮಾಡಿದ್ದೇನೆ. ಹಾಗೆ ಹಲವಾರು ಜರ್ನಲ್ ಎಂಟ್ರೀಸ್ಗಳು ಕೂಡ ನನ್ನ ಹತ್ರ ಇದ್ದಾವೆ. ಇಲ್ಲಿ ಕೂಡ ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಅಂತಂತ ಹೇಳಿದೆ, ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಕ್ಯಾಶ್ ಅಕೌಂಟ್. ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಸಂಜು ಬೈ ಚೆಕ್ ಅಂತಂತ ಇದೆ. ಸೊ ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಬ್ಯಾಂಕ್ ಅಕೌಂಟ್. ಚೆಕ್ ಬಂದರೆ ಏನು ಬರಬೇಕು, ಬ್ಯಾಂಕ್ ಬರಬೇಕು. ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ರವಿ ಅಂತಂತ ಹೇಳಿದೆ, ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ರವಿ ಅಕೌಂಟ್ ಅಂತ ಹೇಳಿದೆ. ನೆಕ್ಸ್ಟ್ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ವಾಣಿ ಬೈ ಚೆಕ್ ಅಂತಂತ ಹೇಳಿದೆ, ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಬ್ಯಾಂಕ್ ಅಕೌಂಟ್ ಅಂತಂತ ಇದೆ. ಕ್ಯಾಶ್ ಪರ್ಚೇಜ್, ಇದು ನೆನ್ಪಿಟ್ಕೋಬೇಕು ನೀವೆಲ್ಲರೂ. ಕ್ಯಾಶ್ ಪರ್ಚೇಜ್, ಕ್ಯಾಶ್ ಪರ್ಚೇಸ್ ಒಂದೇ ಒಂದು ಲೈನ್. ಕ್ಯಾಶ್ ಪರ್ಚೇಜ್ ಅಂತ ಇತ್ತಪ್ಪ ಅಂತ ಹೇಳಿದಿನ ನೀವು ಕ್ಯಾಶ್ ಗೋಸ್ ಔಟ್, ಹೌದಾ, ಕ್ಯಾಶ್ ಹೊರಗಡೆ ಹೋಗುತ್ತೆ. ಏನು ಬರುತ್ತೆ ನಿಮಗೆ, ಪರ್ಚೇಜಸ್ ಒಳಗಡೆ ಬರುತ್ತೆ. ಸೊ ಹಾಗಾಗಿ ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಬ್ಯಾಂಕ್ ಅಕೌಂಟ್ ಅಂತಂದು ಯಾವ ರೀತಿ ಇದೆ, ಇದು ಚೆಕ್ ರೀತಿ ಇಲ್ಲಿ ಸಾರಿ ಕ್ಯಾಶ್ ಫಾರ್ಮೆಟಲ್ಲಿ ಇರೋದ್ರಿಂದ ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಕ್ಯಾಶ್ ಅಕೌಂಟ್ ಅಂತಂತ ಹೇಳಿ ಕರಿಬೇಕು. ನೆಕ್ಸ್ಟ್ ಕ್ಯಾಶ್ ಸೇಲ್ಸ್ ಅಂತಂತ ಹೇಳಿದೆ. ಕ್ಯಾಶ್ ಸೇಲ್ಸ್ ಅಂತ ಹೇಳಂದಾಗ ನಿಮ್ಗೆ ಏನಾಗುತ್ತೆ, ನೀವು ಕ್ಯಾಶನ್ನು ಕೊಟ್ಟು ಕ್ಯಾಶನ್ನು ರಿಸೀವ್ ಮಾಡ್ಕೊಂಡು ಸೇಲ್ಸ್ ಮಾಡಿದ್ದೀರಾ ಅಂತಕ್ಕಂಥದ್ದು, ಹೌದಲ್ವಾ. ನೆನ್ಪಿಟ್ಕೊಳ್ರಿ, ಕ್ಯಾಶ್ ಸೇಲ್ಸ್ ಅಂತ ಹೇಳಂತಂದ್ರಿಗಿನ ಮಾರಾಟ ಮಾಡಿದಾಗ ಹೆಂಗೆ ದುಡ್ಡು ತೊಗೊಂಡ್ರಿ, ದುಡ್ಡು ತೊಗೊಂಡು ಮಾರಾಟವನ್ನು ಮಾಡಿದ್ರಿ. ಸೊ ವಾಟ್ ಯು ವಿಲ್ ರಿಸೀವ್ಸ್ ದ ಕ್ಯಾಶ್. ಓಕೆ, ವಾಟ್ ಕಮ್ಸ್ ಇನ್, ಕ್ಯಾಶ್ ಕಮ್ಸ್ ಇನ್ ಕ್ಯಾಶ್ ಅಕೌಂಟ್ ಡೆಟರ್ಸ್ ಟು ಸೇಲ್ಸ್ ಅಕೌಂಟ್ ಅಂತಕ್ಕಂಥದ್ದು, ಹೌದಾ. ಕ್ಯಾಶ್ ಅಕೌಂಟ್ ಡೆಟರ್ಸ್ ಟು ಸೇಲ್ಸ್ ಅಕೌಂಟ್ ಅಂತಕ್ಕಂಥದ್ದು. ಪರ್ಚೇಸಸ್ ಆಗಿರಲಿ, ಲ್ಯಾಂಡು, ಬಿಲ್ಡಿಂಗು, ಮಷಿನರಿ, ಸೊ ಇವೆಲ್ಲವೂ ಕೂಡ ಏನಾಗಿರುತ್ತೆ, ನಮ್ಮ ಈ ಒಂದು ರಿಯಲ್ ಅಕೌಂಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಆಸ್ತಿಗಳಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂತಹ ಅಕೌಂಟು ಇದಾಗಿರುತ್ತೆ ಅಂತಕ್ಕಂಥದ್ದು. ಐ ಹೋಪ್ ದಟ್ ಯು ಹ್ಯಾವ್ ಬೀನ್ ಅಂಡರ್ಸ್ಟ್ಯಾಂಡ್ ದಟ್ ಕ್ಲಿಯರ್ಲಿ ಅಂತಕ್ಕಂಥದ್ದು. ಸೊ ಇದು ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗಿದೆ ಅಂತಕ್ಕಂಥದ್ದು. ಇಲ್ಲಿ ಹೇಳಿರ್ತಕ್ಕಂಥ ಎಲ್ಲ ನೋಟ್ಸ್ಗಳನ್ನು ಕೂಡ ನೀವೇನು ಮಾಡಿ, ದಯವಿಟ್ಟು ಪಾಸ್ ಮಾಡಿ ಬರ್ಕೊಳ್ಳಿ, ಇದು ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟು ಗೋಲ್ಡನ್ ರೂಲ್ ನಂಬರ್ 3 ಅಂತಕ್ಕಂಥದ್ದು, ದಟ್ ಈಸ್ ವಾಟ್ ದ ನಾಮಿನಲ್ ಅಕೌಂಟ್ ಅಂತಕ್ಕಂಥದ್ದು. ನಾಮಿನಲ್ ಅಕೌಂಟ್ ಅಂದರೆ ಕೇವಲ ಹೆಸರಿಗೆ ಮಾತ್ರನೇ ಇರ್ತಕ್ಕಂತಹ ಒಂದು ಅಕೌಂಟ್ ಆಗಿರುತ್ತೆ. ಓಕೆ, ಕೇವಲ ಹೆಸರಿಗೆ ಮಾತ್ರ. ಮೀನಿಂಗ್ ಹೇಳುತ್ತೆ, ನಾಮಿನಲ್ ಅಕೌಂಟ್ಸ್ ಆರ್ ದ ರೆಕಾರ್ಡ್ಸ್ ಇಟ್ಸ್ ರಿಲೇಟೆಡ್ ಟು ಎಕ್ಸ್ಪೆನ್ಸಸ್, ಲಾಸಸ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್. ಇನ್ಕಮ್ ಆ್ಯಂಡ್ ಗೇನ್ಸ್ ಆಗಬೇಕಿದು, ಸಾರಿ, ಎಕ್ಸ್ಪೆನ್ಸಸ್, ಲಾಸಸ್, ಇನ್ಕಮ್ ಆ್ಯಂಡ್ ಗೇನ್ಸ್ ಅಂತಂತ ಹೇಳಿ ಕರಿತೀವಿ. ಇನ್ಕಮ್ ಆ್ಯಂಡ್ ಗೇನ್ಸ್, ಹೌದಾ, ಪ್ರಾಫಿಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇನ್ಕಮ್ ಆ್ಯಂಡ್ ಗೇನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರುತ್ತೆ. ರೂಲ್ ಏನಾಗಿರುತ್ತೆ ಹೇಳುತ್ತೆ ನೋಡಿ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ ಆ್ಯಂಡ್ ಗೇನ್ಸ್ ಅಂತಕ್ಕಂಥದ್ದು. ಸೊ ಇದಕ್ಕೆ ಜಾಸ್ತಿ ಎಕ್ಸ್ಪ್ಲನೇಷನ್ಸ್ಗಳು ಬೇಕಾಗಲ್ಲ ನಮಗೆ, ಹೌದಾ. ಇದಕ್ಕೇನು ಜಾಸ್ತಿ ಎಕ್ಸ್ಪ್ಲನೇಷನ್ಸ್ಗಳು ಬೇಕಾಗಲ್ಲ. ನಿಮಗೆ ಪ್ರಾಬ್ಲಮ್ ಮಾಡ್ತಾನೆ ನಾವೇನು ಮಾಡ್ತೀವಿ, ಇದನ್ನು ನಾಮಿನಲ್ ಅಕೌಂಟ್ ಯಾವ ರೀತಿ ಆಗಿರುತ್ತೆ ಅಂತಕ್ಕಂಥದ್ರ ನಾವು ಬಗ್ಗೆ ಏನು ಮಾಡ್ಬೋದು, ತಿಳಿಸ್ಬೋದು. ಈಸಿಯಾಗಿ ಹೇಳ್ತದೆ. ಎಕ್ಸ್ಪೆನ್ಸಸ್ಸು ಮತ್ತು ಲಾಸ್ ಆಯ್ತಪ್ಪ ನಿಮಗೆ, ನೀವೇನೋ ಬಿಸ್ನೆಸ್ಸನ್ನು ಮಾಡ್ತಾಯಿದ್ರಿ, ಎಕ್ಸ್ಪೆನ್ಸಸ್ ಮತ್ತು ಲಾಸಸ್ಗಳಾಯಿತು, ಅದನ್ನೇನು ಮಾಡಬೇಕು, ಡೆಬಿಟ್ ಮಾಡಬೇಕು. ಇನ್ಕಮ್ ಬಂತು, ಕ್ರೆಡಿಟ್ ಮಾಡಬೇಕು. ಸೊ ಇದನ್ನ ಏನು ಮಾಡಬೇಕು, ನಾವು ಈ ರೀತಿಯಾಗಿ ಟ್ರಾನ್ಸಾಕ್ಷನ್ಸ್ಗಳನ್ನು ಏನು ಮಾಡಬೇಕು, ತೊಗೊಂಡೋಗ್ಬೇಕು. ಇನ್ ದ ಗೋಲ್ಡನ್ ರೂಲ್ 3rd ಒನ್ ಈಸ್ ಒನ್ ಆಫ್ ದ ವೆರಿ ಈಸಿಯೆಸ್ಟ್ ವೇ. ಇದು ಭಾಳ ತುಂಬ ಈಸಿಯಾಗಿರುತ್ತೆ. ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ಸ್ಗಳು ಏನಾಗಲ್ಲ, ಬೇಕಾಗಲ್ಲ. ಸೊ ಇಟ್ ಡಸಂಟ್ ನೀಡ್ ದಟ್ ಮಚ್ ಆಫ್ ಎನ್ ಎಕ್ಸ್ಪ್ಲನೇಷನ್ಸ್ ಆಸ್ ರಿಗಾರ್ಡಿಂಗ್ ಆನ್ ದಿಸ್ ಗೋಲ್ಡನ್ ರೂಲ್ 3rd. ಓಕೆ, ಕೇವಲ ಹೆಸರಿಗೆ ಮಾತ್ರನೇ ಇರ್ತಕ್ಕಂಥದ್ದು. ನಾಮಿನಲ್ದು ಮೀನಿಂಗನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಈಸಿಯಾಗಿ ಮಾಡ್ಬೋದು, ಜನರಲ್ ಎಂಟ್ರಿ ಈಸಿಯಾಗಿ ಪಾಸ್ ಮಾಡ್ಬೋದು. ಸೊ ಹಿಯರ್ ಈಸ್ ದ ಸಮ್ ಆಫ್ ದ ಇಂಪಾರ್ಟೆಂಟ್ ನಾಮಿನಲ್ ಅಕೌಂಟ್ ಎಕ್ಸಾಂಪಲ್ಸ್. ನಾಮಿನಲ್ ಅಕೌಂಟ್ಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಕ್ಸಾಂಪಲ್ಸ್ಗಳನ್ನು ವಿ ಕ್ಯಾನ್ ಸಿ ಹಿಯರ್. ನಂಬರ್ 1 ಸ್ಯಾಲರಿ ಅಕೌಂಟ್. ನೋಡಿ, ಸ್ಯಾಲ್ರಿ ಇದೆ, ಸ್ಯಾಲ್ರಿ ಇರ್ತಕ್ಕಂಥದ್ದು ಯಾವ ರೀತಿಯಾಗಿದೆ ಅಂತ ಹೇಳಂದರೆ, ಈ ಸ್ಯಾಲ್ರಿ ನಮಗೆ ಕಣ್ಣಿಗೆ ಕಾಣಲ್ಲ. ಓಕೆ, ಬಟ್ ವಿ ಪೇ ಇನ್ ದ ಕ್ಯಾಶ್ ವಾಟ್ ಎವರ್ ದಟ್ ದೇ ವಿಲ್ ಡೂ ದ ಹಾರ್ಡ್ ವರ್ಕ್. ದ ಹಾರ್ಡ್ ವರ್ಕ್ ಡಸಂಟ್ ವಿ ಕ್ಯಾನ್ ಸಿ ದಟ್, ಬಟ್ ವಿ ವಿಲ್ ಪೇ ದ ಸ್ಯಾಲ್ರಿ ಫಾರ್ ದಟ್. ಸೊ that's why
ಸ್ಯಾಲ್ರಿ ಅಕೌಂಟ್ ಈಸ್ ದೇರ್, ಬಟ್ ಸ್ಯಾಲ್ರಿ ವಿ ಕ್ಯಾನಾಟ್ ಸಿ ವೆರಿ ಕ್ಲಿಯರ್ಲಿ ಹೌ ಮಚ್ ಯು ಆರ್ ಗೆಟಿಂಗ್. ಓನ್ಲಿ ಸ್ಯಾಲ್ರಿ ವಿ ಕ್ಯಾನ್ ಸೇಸ್ ದಟ್, ಬಟ್ ಸ್ಯಾಲ್ರಿ ಕಣ್ಣಿಗೆ ಕಾಣಲ್ಲ. ರೆಂಟ್ ಅಕೌಂಟ್ ವಿ ಕ್ಯಾನ್ ಪೇ ದ ರೆಂಟ್. 1000 ರೂಪಾಯಿ ಕೊಡೋನು ರೆಂಟ್ ಕೊಡ್ತಾನೆ, 10,000 ರೂಪಾಯಿ ಕೊಡೋನು ರೆಂಟ್ ಕೊಡ್ತಾನೆ, ಬಟ್ ದೇರ್ ಇಸ್ ನೋ ಡಿಫ್ರೆನ್ಸಿಯೇಷನ್ಸ್. ಓಕೆ, ಹೆಸರಿಗೆ ಮಾತ್ರನೇ ಏನಾಗಿರುತ್ತೆ, ಇದು ರೆಂಟ್ ಆಗಿರುತ್ತೆ ಅಂತಕ್ಕಂಥದ್ದು. ವೇಜಸ್ ಕೂಲಿ ಅಂತಂತ ಸಾರಿ, ಈ ಕೂಲಿ ಅಂತಂತೇಳಿ ಕರಿತೀವಿ. ಹೌದಾ, 100 ರೂಪಾಯಿ ದುಡಿದ್ರು ಕೂಲಿನೇ, 10 ರೂಪಾಯಿ ದುಡಿದ್ರು ಕೂಲಿನೇ ವೇಜಸ್ಗಳನ್ನು. ಬಟ್ ವಿ ಕ್ಯಾನಾಟ್ ಬಿ ಡಿಟರ್ಮೈನ್ಡ್ ವೆರಿ ಕ್ಲಿಯರ್ಲಿ. ಅದಕ್ಕೆ ಹೆಸರಿಗೆ ಮಾತ್ರನೇ ಇರ್ತಕ್ಕಂಥ ಅಕೌಂಟ್ ಅಂತಂತ ಹೇಳಿ ಕರಿತೀವಿ. ಇದನ್ನ ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ಪೇಯ್ಡ್, ಇದು ಇಂಟ್ರೆಸ್ಟ್ ಪೇಯ್ಡ್ ಮಾಡ್ತಕ್ಕಂಥದ್ದು ಕೂಡ ಏನಾಗಿರುತ್ತೆ, ನಮಗೆ ಎಕ್ಸ್ಪೆನ್ಸಸ್ಗಳಾಗಿರುತ್ತೆ, ಕಣ್ಣಿಗೆ ಕಾಣಲ್ಲ ಅಂತಕ್ಕಂಥದ್ದು. ಹೌದಾ, ಇಂಟ್ರೆಸ್ಟ್ ಪೇಯ್ಡ್ ಮಾಡಿದೆ, ಎಲ್ಲರೂ ಇಂಟ್ರೆಸ್ಟ್ ಪೇಯ್ಡ್ ಮಾಡ್ತಿರ್ತಾರೆ. ಸೇಮ್ ಆಸ್ ಇಟ್ ಈಸ್ ಇನ್ ದ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಅಕೌಂಟ್ ಅಂತಂತ ಹೇಳಿ ಕರಿತೀವಿ. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಂತಂತ ಹೇಳಿ ಕರಿತೀವಿ. ಕ್ಯಾರೇಜ್ ಇನ್ವರ್ಡ್, ಕ್ಯಾರೇಜ್ ಔಟ್ವರ್ಡ್. ಅದೇ ರೀತಿಯಾಗಿ ಸಮ್ ಆಫ್ ದ ಪರ್ಕ್ವಿಸಿಟ್ಸ್ಗಳಾಗಿರ್ತಕ್ಕಂತಹ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸಸ್, ಸ್ಟೇಷನರಿ, ಪ್ರಿಂಟಿಂಗ್, postage and internet charges, insurance. Some of other is these things are we called it as example for the ನಾಮಿನಲ್ ಅಕೌಂಟ್. ಓಕೆ, ಕೇವಲ ಹೆಸರಿಗೆ ಮಾತ್ರ ಇರ್ತಕ್ಕಂತಹ ಒಂದು ಅಕೌಂಟು ನಾಮಿನಲ್ ಅಕೌಂಟಿಗೆ ಎಕ್ಸಾಂಪಲ್ಸ್ಗಳು ಇದಿಷ್ಟು ಆಗಿರುತ್ತದೆ. ಸೊ ನೆಕ್ಸ್ಟ್ ವಿ ಕಮ್ ಟು ದ ಪಾರ್ಟ್ ಆಫ್ ಇನ್ಕಮ್ಸ್ಗಳನ್ನ. ಇನ್ಕಮ್ಸ್ಗಳು ಇವೆಲ್ಲ ಎಕ್ಸ್ಪೆನ್ಸಸ್ಗಳಾದರೆ ಇದೆಲ್ಲ ಇನ್ಕಮ್ಸ್ಗಳಾಗಿರುತ್ತೆ. ಇಂಟ್ರೆಸ್ಟ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಡಿವಿಡೆಂಡ್ ರಿಸೀವ್ಡ್. ಸೊ ಇದನ್ನು ನಾವು ಈ ರೀತಿಯಾಗಿ ಏನು ಮಾಡ್ಬೋದು, ಬರೆಯಬಹುದು ಅಂತಕ್ಕಂಥದ್ದು. ಸ್ಯಾಲ್ರಿ ಪೇಡ್ ಬೈ ಚೆಕ್, ಸ್ಯಾಲ್ರಿ ಅಕೌಂಟ್ ಡೇಟಾಸ್ ಟು ಬ್ಯಾಂಕ್ ಅಕೌಂಟ್. ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸ್ಯಾಲ್ರಿ ಪೇಡ್ ಬೈ ಚೆಕ್, ಸ್ಯಾಲ್ರಿ ಅಕೌಂಟ್ ಡೇಟಾಸ್ ಟು ಬ್ಯಾಂಕ್ ಅಕೌಂಟ್. ಸೊ ಅದೇ ರೀತಿಯಾಗಿ ಸ್ಯಾಲ್ರಿ ಪೇಡ್ ಬೈ ಕ್ಯಾಶ್ ಅಂತಂತೇಳಿ ಏನಾದರೂ ಕೂಡ ಇದ್ರಿಗಿನ ಸ್ಯಾಲ್ರಿ ಅಕೌಂಟ್ ಡೇಟಾಸ್ ಟು ಕ್ಯಾಶ್ ಅಕೌಂಟ್. ಇಲ್ಲಿ ಮತ್ತೆ ಚೆಕ್ ಅಂತಿದೆ, ಸೊ ಇಟ್ ಈಸ್ ಬಿಕಮ್ ದ ಕ್ಯಾಶ್. ಹೌದಾ, ಸ್ಯಾಲ್ರಿ ಪೇಡ್ ಬೈ ಕ್ಯಾಶ್ ಅಂತ ಇದ್ದಾಗ ಸ್ಯಾಲ್ರಿ ಅಕೌಂಟ್ ಡೇಟಾಸ್ ಟು ಕ್ಯಾಶ್ ಅಕೌಂಟ್ ಅಂತಕ್ಕಂಥದ್ದು. ಕಮಿಷನ್ ರಿಸೀವ್ಡ್ ಬೈ ಚೆಕ್ ಅಂತಂತ ಹೇಳಿದಾಗ ಕಮಿಷನ್ ಅಕೌಂಟ್ ಡೇಟಾಸ್ ಟು ಬ್ಯಾಂಕ್ ಅಕೌಂಟ್ ಅಂತಕ್ಕಂಥದ್ದು. ಹೌದಾ, ಹಿಂಗೆ ಬರುತ್ತಾ, ನೋಡ್ತೀರಾ, ಯಾರಾದರೂ ಹೇಳ್ತೀರಾ? ಕಮಿಷನ್ ರಿಸೀವ್ಡ್ ಬೈ ಚೆಕ್, ಕಮಿಷನ್ ರಿಸೀವ್ಡ್ ಬೈ ಚೆಕ್ ಹೆಂಗೆ ತೊಗೊಂಡ್ರಿ ನೀವು? ಚೆಕ್ ಮುಖಾಂತರ ತೊಗೊಂಡ್ರಿ. ಕಮಿಷನ್ ರಿಸೀವ್ಡ್ ಬೈ ಕ್ಯಾಶ್. ಸೊ ಇದಕ್ಕೆ ನೀವೇನು ಮಾಡಿ, ಬೆಟರ್ ಯು ಕ್ಯಾನ್ ಪುಟ್ ದ ಜರ್ನಲ್ ಎಂಟ್ರೀಸ್. ನೀವೇನು ಮಾಡಿ, ಜರ್ನಲ್ ಎಂಟ್ರೀಸ್ಗಳನ್ನು ಹಾಕಿದರೆ ನಿಮಗೆ ಗೊತ್ತಾಗುತ್ತೆ ಅಂತಕ್ಕಂಥದ್ದು. ಸಮ್ ಆಫ್ ದ ಜರ್ನಲ್ ಎಂಟ್ರೀಸ್ ವಿ ಕ್ಯಾನ್ ಸಿ ಹಿಯರ್ ರಿಗಾರ್ಡಿಂಗ್ ಟು ದಟ್ ದ ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ನೋಡೋಣ. ಡೆಬಿಟ್ ಆಲ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ದ ಇನ್ಕಮ್ ಆ್ಯಂಡ್ ಗೇನ್ಸ್ ಅಂತಕ್ಕಂಥದ್ದು. ಪೇಯ್ಡ್ ಸ್ಯಾಲರಿ ರುಪೀಸ್ 20,000, ಸ್ಯಾಲ್ರಿ ಅಕೌಂಟ್ ಪೇಯ್ಡ್ ಸ್ಯಾಲರಿ ರುಪೀಸ್ 20,000. ಪೇಯ್ಡ್ ಸ್ಯಾಲ್ರಿ ಅಂತಂತೇಳಿ ಬರುತ್ತೆ ಅಷ್ಟೇ. ಸ್ಯಾಲ್ರಿ ಪೇಯ್ಡ್, ಸ್ಯಾಲ್ರಿ ಅಕೌಂಟ್ ಡೇಟಾಸ್ ಟು ಕ್ಯಾಶ್ ಅಕೌಂಟ್. ಹೆಂಗೆ ಕೊಟ್ರಿ? ನೀವೇನಾದರೂ ಚೆಕ್ ಮುಖಾಂತರ ಕೊಟ್ಟರೆ, ಇಫ್ ಇನ್ ಕೇಸ್ ಯು ಪೇಯ್ಡ್ ದ ಚೆಕ್, ಹಿಯರ್ ದ ಬ್ಯಾಂಕ್ ಈಸ್ ಅಪಿಯರ್ಸ್ ಅಂತಕ್ಕಂಥದ್ದು. ಸ್ಯಾಲ್ರಿ ಪೇಯ್ಡ್ ಬೈ ಚೆಕ್ ಇದೆ, ನಾನು ಆವಾಗಲೇ ಹೇಳಿದೆ, ಸ್ಯಾಲ್ರಿ ಅಕೌಂಟ್ ಡೇಟಾಸ್ ಟು ಬ್ಯಾಂಕ್ ಅಕೌಂಟ್ ಅಂತಕ್ಕಂಥದ್ದು. ಸ್ಯಾಲರಿ ಪೇಯ್ಡ್ ಟು ಸಂತೋಷ್. ಹೌದಾ, ಸ್ಯಾಲರಿ ಪೇಯ್ಡ್ ಟು ಸಂತೋಷ್. ಸೊ ಫಸ್ಟ್ಗೆ ನೀವೇನು ಮಾಡಬೇಕಪ್ಪ ಅಂತಂತ ಹೇಳಿದ್ರೆ, ಸರ್ ಇಲ್ಲಿ ಕ್ಯಾಶ್ ಮೆನ್ಷನ್ ಆಗಿಲ್ಲ, ಏನು ಮೆನ್ಷನ್ ಆಗಿಲ್ಲ, ನಥಿಂಗ್ ಈಸ್ ಮೆನ್ಷನ್ಡ್ ಮೀನ್ಸ್ ಯು ಶುಡ್ ಡೈರೆಕ್ಟ್ಲಿ ಸ್ಟಗ್ನೆಂಟ್ ವಿತ್ ದಟ್ ಕ್ಯಾಶ್. ಓಕೆ, ನೀವೇನಾಗಬೇಕು, ಕ್ಯಾಶಲ್ಲೇ ಆಗಬೇಕು. ಫಸ್ಟ್ಗೆ ಏನು ಡೆಬಿಟ್ ಮಾಡಬೇಕು? ನಮಗೇನಾದರೂ ಲಾಸ್ ಆಗುತ್ತಾ, ನಮಗೇನಾದರೂ ಕೂಡ ಡೆಬಿಟ್ ಆಗುತ್ತಾ, ಎಕ್ಸ್ಪೆನ್ಸಸ್ ಆಗುತ್ತಾ ಅನ್ನಂಗಿದ್ರೆ ಅದನ್ನೇನು ಮಾಡಬೇಕು, ನಾವು ಡೆಬಿಟ್ ಮಾಡಬೇಕು. ಇನ್ಕಮ್ ಆಗುತ್ತಪ್ಪ ಅಂದ್ರಿಗಿನ ಅದನ್ನೇನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಇಲ್ಲಿ ಸ್ಯಾಲ್ರಿ ಹೋಗ್ತದೆ, ವಿ ಆರ್ ಪೇಯಿಂಗ್. ಹೌದಾ, ಎಕ್ಸ್ಪೆನ್ಸಸ್ ಇದು. ಸ್ಯಾಲರಿ ಅಕೌಂಟ್ ಡೇಟಾಸ್ ಟು ಕ್ಯಾಶ್ ಅಕೌಂಟ್. ಹೌದಾ, ಸ್ಯಾಲ್ರಿ ಯಾಕಂದರೆ ನಮ್ಮ ಕಡೆಯಿಂದ ಹೋಗುತ್ತಲ್ವ, ಸೊ ಹಾಗಾಗಿ ಸ್ಯಾಲ್ರಿ ಅಕೌಂಟ್ ಡೇಟಾಸ್ ಟು ಕ್ಯಾಶ್ ಅಕೌಂಟ್ ಅಂತಕ್ಕಂಥದ್ದು. ಮೇ ಯು ಕ್ಯಾನ್ ಅಂಡರ್ಸ್ಟ್ಯಾಂಡಿಂಗ್, ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗ್ತಿದೆ. ಅರ್ಥ ಆದರೆ ಲೈಕ್, ಶೇರ್ ಮತ್ತು ಕಾಮೆಂಟ್ಸ್ಗಳನ್ನು ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ. ನೆಕ್ಸ್ಟು ಪೇಯ್ಡ್ ರೆಂಟ್ ಟು ದ ಲ್ಯಾಂಡ್ ಲಾರ್ಡ್. ಲ್ಯಾಂಡ್ ಲಾರ್ಡ್ ಅಂದ್ರೆಗಿನ ಯಾರು ಓನರ್ ಇರ್ತಾರೆ ಅದಕ್ಕೆ ಲ್ಯಾಂಡ್ ಲಾರ್ಡ್ ಅಂತ ಹೇಳಿ ನಾವೇನು ಕರಿತೀವಿ. ಸೊ ಇದು ಏನಾಗುತ್ತೆ, ರೆಂಟ್ ಅಕೌಂಟ್ ಡೇಟಾಸ್ ಟು ಕ್ಯಾಶ್ ಅಕೌಂಟ್. ಹೌದಾ, ರೆಂಟ್ ಅಕೌಂಟ್ ಡೇಟಾಸ್ ಟು ಪೇಯ್ಡ್ ರೆಂಟ್, ಪೇಯ್ಡ್ ಸ್ಯಾಲ್ರಿ, ಪೇಯ್ಡ್ ವೇಜಸ್, ಪೇಯ್ಡ್ ಕಮಿಷನ್, ಇವೆಲ್ಲವೂ ಕೂಡ ಇದೇ ರೀತಿಯಲ್ಲಿ ಬರುತ್ತೆ. ರೆಂಟ್ ಅಕೌಂಟ್ ಡೇಟಾಸ್ ಟು ಕ್ಯಾಶ್ ಅಕೌಂಟ್ ಅಂತಕ್ಕಂಥದ್ದು. ವೇಜಸ್ ಪೇಯ್ಡ್ ಬೈ ಚೆಕ್, ವೇಜಸ್ ಅಕೌಂಟ್ ಡೇಟಾಸ್ ಟು ಬ್ಯಾಂಕ್ ಅಕೌಂಟ್. The wages is paying, when we are paying means it's become the expenses. ಓಕೆ, ಎಲ್ಲಿ ಕ್ರೆಡಿಟ್ ಆಗುತ್ತೆ, ಬ್ಯಾಂಕಿಗೆ ಆಗುತ್ತೆ ಅಂತಕ್ಕಂಥದ್ದು. ರಿಸೀವ್ಡ್ ಕಮಿಷನ್ ಅಂತಕ್ಕಂಥದ್ದು. ಹೌದಾ, ಹೆಂಗೆ ಕಮಿಷನ್ನ ರಿಸೀವ್ ಮಾಡಿದ್ರಿ? ಹೌದಾ, ಹೆಂಗೆ ರಿಸೀವ್ಡ್ ಕಮಿಷನ್ ಅಂತಂತ ಹೇಳಿ ಕರಿತೀವಿ. ಹೌದಾ, ಕಮಿಷನ್ ರಿಸೀವ್ಡ್ ಇದ್ರಿಗಿನ ನಮಗೇನಾಗಿರುತ್ತೆ, ಇನ್ಕಮ್. ಹೌದಾ, ನಮಗೇನಾಗಿರುತ್ತೆ, ಇನ್ಕಮ್.
ನಾವು ಹೇಳಬೇಕು ಕಮಿಷನ್ ರಿಸೀವ್ಡ್ ಅಂತಂತಂದು. ಇದು ಎಲ್ಲಿ ಬರಬೇಕು? ಕಮಿಷನ್ ಅಕೌಂಟ್. ಈ ರೀತಿಯೇ ಬರುತ್ತೆ ನೋಡ್ರಿ, ಕ್ಯಾಶ್ ಅಕೌಂಟ್ ಡೆಟರ್ಸ್ ಟು ಕಮಿಷನ್ ಅಕೌಂಟ್ ಅಂತಕ್ಕಂಥದ್ದು. ಸೊ ರಿಸೀವ್ಡ್ ಇಂಟ್ರೆಸ್ಟ್ ಬೈ ಚೆಕ್ ಅಂತಕ್ಕಂಥದ್ದು, ರಿಸೀವ್ಡ್ ಇಂಟ್ರೆಸ್ಟ್ ಬೈ ಚೆಕ್. ಸ್ವಲ್ಪ ಇದನ್ನು ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ, ಇದನ್ನು ಕೇರ್ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ರಿಸೀವ್ಡ್ ಇಂಟ್ರೆಸ್ಟ್ ಬೈ ಚೆಕ್, ಬ್ಯಾಂಕ್ ಅಕೌಂಟ್ ಡೆಟರ್ಸ್ ಟು ಇಂಟ್ರೆಸ್ಟ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಡೆಟರ್ಸ್ ಟು ಇಂಟ್ರೆಸ್ಟ್ ಅಕೌಂಟ್ ಅಂತಕ್ಕಂಥದ್ದು. ಸೊ ಹೀಗಾಗಿ ಸೊ ಇದಿಷ್ಟಕ್ಕೂ ಏನಾಗುತ್ತೆ, ನಮ್ಮ ಈ ಒಂದು ನಾಮಿನಲ್ ಅಕೌಂಟ್ ಅಂತಕ್ಕಂಥದ್ದು ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ನೌ ವಿ ಆರ್ ಗೋಯಿಂಗ್ ಫಾರ್ ದ ಕ್ಲಾಸಿಫೈಯಿಂಗ್ ದ ಸಮ್ ಆಫ್ ದಿ ಇಂಗ್ಲೀಷ್ ಆ್ಯಂಡ್ ಬ್ರಿಟಿಷ್ ಸಿಸ್ಟಮ್ಸ್ಗಳನ್ನು ಏನು ಮಾಡೋಣ, ಸೇಮ್ ಹೌದಾ, ಇಂಗ್ಲೀಷ್ ಸಿಸ್ಟಮ್ ಅಂದ್ರೆ ಒಂದೇ, ಬ್ರಿಟಿಷ್ ಸಿಸ್ಟಮ್ ಅಂದ್ರೆ ಒಂದೇ, ಯಾಕಂದರೆ ಬ್ರಿಟಿಷರೇ ಇಂಗ್ಲೀಷ್ ಮಾತಾಡ್ತಾ ಇರೋದು. ಸೊ ಹಾಗಾಗಿ ನಮ್ಮಲ್ಲಿ ನಿಮಗೆ ಎಕ್ಸಾಮ್ಸ್ಗಳಿಗೆ ಏನು ಮಾಡಿರ್ತಾರೆ, ಕ್ಯಾಪಿಟಲ್ ಅಕೌಂಟ್ ಇವನ್ನ ಏನು ಮಾಡಿ ಕ್ಲಾಸಿಫೈ ಮಾಡಿ ಅಂತ ಕೊಟ್ಟಿರ್ತಾರೆ. ನಿಮ್ಗೇನು ಕೊಟ್ಟಿರ್ತಾರೆ, ಕ್ಲಾಸಿಫೈ ಮಾಡಿ ಅಂತ ಕೊಟ್ಟಿರ್ತಾರೆ. ಕ್ಯಾಪಿಟಲ್ ಅಕೌಂಟು ಯಾರಿಗೆ ಸಂಬಂಧಪಟ್ಟಿದ್ದು, ಪರ್ಸ್ನಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಯಾಕಂದರೆ ಕ್ಯಾಶನ್ನು ನಾವೇನು ತಂದು ಹಾಕ್ತೀವಿ ನಮ್ಮ ಬಿಸ್ನೆಸ್ಸಿಗೆ, ದಟ್ ಕ್ಯಾಶ್ ಈಸ್ ಬಿಕಮ್ ಆ್ಯಸ್ ಎ ಕ್ಯಾಪಿಟಲ್, ಅದೇ ಕ್ಯಾಶ್ ಏನಾಗಿರುತ್ತೆ, ಕ್ಯಾಪಿಟಲ್. ಸೊ ಪರ್ಸ್ನಲ್ ಅಕೌಂಟ್ ಆಗುತ್ತೆ. ಪರ್ಚೇಸ್ ಅಕೌಂಟ್ ಎಲ್ಲಿಗೆ ಬರುತ್ತೆ, ರಿಯಲ್ ಅಕೌಂಟಿಗೆ ಬರುತ್ತೆ. ಕ್ಯಾಶ್ ಅಕೌಂಟು ರಿಯಲ್ ಅಕೌಂಟಿಗೆ ಬರುತ್ತೆ. ಸ್ಯಾಲ್ರಿ ಬಿಕಮ್ ದ ನಾಮಿನಲ್, ಯಾಕಂತಂದ್ರೆಗಿನ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಬಂದಾಗ ಏನಾಗಿರುತ್ತೆ, ನಾಮಿನಲ್ ಅಂತಂತ ಹೇಳಿ ಬರುತ್ತೆ. ವೆಹಿಕಲ್ ಅಕೌಂಟು ರಿಯಲ್, ರಿಲೇಟೆಡ್ ಟು ದ ಅಸೆಟ್ಸ್. ಸೊ ಇನ್ಫೋಸಿಸ್ ಲಿಮಿಟೆಡ್. ಸೊ ಪರ್ಸ್ನಲ್ ಅಕೌಂಟು, ಪರ್ಸ್ನಲಲ್ಲಿ ಆರ್ಟಿಫಿಷಿಯಲ್, ಯಾಕಂದ್ರೆಗಿನ ಲೀಗಲ್ ಆಗಿರುತ್ತೆ, ಇದು ಲೀಗಲ್ ಎಂಟಿಟಿ ಅಂತಕ್ಕಂಥದ್ದು. ರವಿ ಅಕೌಂಟ್, ರವಿ ಈಸ್ ಬಿಕಮ್ ದ ಪರ್ಸ್ನಲ್, ಸೊ ನ್ಯಾಚುರಲ್ ಅಕೌಂಟ್ ಆಗಿರುತ್ತೆ. ಕೆನರಾ ಬ್ಯಾಂಕ್, ಇಟ್ ಈಸ್ ಆಲ್ಸೋ ಪರ್ಸ್ನಲ್, ಆರ್ಟಿಫಿಷಿಯಲ್ ಅಕೌಂಟ್ ಆಗಿರುತ್ತೆ. ಅಡ್ವರ್ಟೈಸ್ಮೆಂಟ್, ಲಾಸಸ್ ಆ್ಯಂಡ್ ಎಕ್ಸ್ಪೆನ್ಸಸ್ಗಳಿಗೆ ಬಂದಾಗ ನಮಗೆ ನಾಮಿನಲ್ ಅಕೌಂಟ್ ಆಗಿರುತ್ತೆ. ಗುಡ್ ವಿಲ್ ಈಸ್ ದ ರಿಯಲ್ ಅಕೌಂಟ್ ರಿಲೇಟೆಡ್ ಟು ದ ಅಸೆಟ್ಸ್. ಓಕೆ, ಅಸೆಟ್ಸ್ಗಳಿಗೆ ರಿಲೇಟೆಡ್ ಆಗಿರ್ತದೆ. ಸೊ ಇದು ನಿಮಗೆ ಆವಾಗಲೇ ಹೇಳಿದಾಗೆ ಟ್ಯಾಂಜಿಬಲ್ ಆ್ಯಂಡ್ ಇಂಟ್ಯಾಂಜಿಬಲ್ಗಳು ಬಂದಾಗ ಇಂಟ್ಯಾಂಜಿಬಲ್ ಅಸೆಟ್ ಆಗಿರುತ್ತೆ ಅಂತಕ್ಕಂಥದ್ದು. ಕಮಿಷನ್ ರಿಸೀವ್ಡ್, ಇಟ್ ಈಸ್ ಬಿಕಮ್ ದ ಇನ್ಕಮ್, ನಾಮಿನಲ್ ಅಕೌಂಟ್ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ಡ್ರಾಯಿಂಗ್ಸ್ ಆರ್ ರಿಲೇಟೆಡ್ ಟು ದ ಪರ್ಸ್ನಲ್. ನೋಡಿ, ಡ್ರಾಯಿಂಗ್ಸ್ ರಿಲೇಟೆಡ್ ಟು ದ ಪರ್ಸ್ನಲ್ ವೆನ್ ಯು ವಿಲ್ ಅಥವಾ ಡ್ರಾ ದ ಸಮ್ ಆಫ್ ದ ಕ್ಯಾಶ್ ಫ್ರಮ್ ದ ಯುವರ್ ಅಕೌಂಟ್. ನೋಡಿ, ನಿಮ್ಮ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ನೀವು ಬಿಸ್ನೆಸ್ ಮಾಡಬೇಕಾದ ಸಂದರ್ಭದಲ್ಲಿ ನೀವೇ ನಿಮ್ಮ ಒಂದು ಬಿಸ್ನೆಸ್ ಮಾಡ್ತಕ್ಕಂತಹ ಅಮೌಂಟಿಂದ ದುಡ್ಡನ್ನು ತೊಗೊಂಡಾಗ ಅದಕ್ಕೆ ಏನಂತ ಕರಿತೀವಿ, ಪರ್ಸ್ನಲಾಗಿ ತೊಗೊಂಡ್ರೆ ಅದನ್ನು ಡ್ರಾಯಿಂಗ್ಸ್ ಅಂತಂತೇಳಿ ಟ್ರೀಟ್ ಮಾಡ್ತೀವಿ. ನಿಮ್ಮ ಬಿಸ್ನೆಸ್ಸಲ್ಲಿ ಇರೋದನ್ನು ನಿಮ್ಮ ಸ್ವಂತಕ್ಕೆ ಏನೇ ಯೂಸ್ ಮಾಡಿದರೂ ಕೂಡ ಅದನ್ನೇನಂತ ಟ್ರೀಟ್ ಮಾಡ್ತೀವಿ, ನಾವು ಡ್ರಾಯಿಂಗ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ವೈಂಡ್ ಅಪ್ ಮಾಡೋಣ. ಮತ್ತೆ ಮುಂದಿನ ಕ್ಲಾಸೊಂದಿಗೆ ನಾನು ನಿಮಗೆ ಜರ್ನಲ್ ಎಂಟ್ರಿಯ ಯಾವ ರೀತಿಯಾಗಿರುತ್ತೆ, ಜರ್ನಲ್ ಎಂಟ್ರಿನ ಅಂದರೆ ಏನು, ಅದ್ರದ್ದೆಲ್ಲ ಮೀನಿಂಗನ್ನು ಹೇಳ್ತಾ ಜರ್ನಲ್ ಎಂಟ್ರಿ ಯಾವ ರೀತಿಯಾಗಿ ಪಾಸ್ ಮಾಡಬೇಕು ಅಂತ ಅದನ್ನು ಹೇಳ್ಕೊಡ್ತೀನಿ. ಸೊ ಅದೇ ರೀತಿಯಾಗಿ ಅಮೇರಿಕನ್ ಸಿಸ್ಟಮಲ್ಲಿ ಯಾವ ರೀತಿ ಇರ್ತದೆ, ಅಮೇರಿಕನ್ ಸಿಸ್ಟಮಲ್ಲಿ ಯಾವ ರೀತಿಯಾಗಿ ನಾವು ಎಲ್ಲ ಐಟಮ್ಸ್ಗಳನ್ನು ಬೈಫ್ರಿಕೇಟ್ ಮಾಡಬೇಕಂತಕ್ಕಂತಹ ಚಾರ್ಟನ್ನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಈ ಸ್ಕ್ರೀನ್ ಮೇಲೆ ತೋರಿಸಿರ್ತಕ್ಕಂತಹ ಚಾರ್ಟ್ನ ನೀವೆಲ್ಲರೂ ಕೂಡ ಡ್ರಾ ಮಾಡ್ಕೊಳ್ಳಿ, ಅಂದರೆ ನೀವು ಬರ್ಕೊಳ್ಳೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಯು ವಿಲ್ ಗೆಟ್ ದ 6 ಮಾರ್ಕ್ಸ್ ಬೈ ದ್ಯಾಟ್. ಅದರಿಂದನೂ ಕೂಡ 6 ಅಂಕಗಳು ನಿಮಗೇನಾಗುತ್ತೆ, ಸಿಗ್ತದೆ ಅಂತಕ್ಕಂಥದ್ದು. ಸೊ ಇಷ್ಟು ಹೇಳ್ತಾ ಮುಂದಿನ ಒಂದು ತರಗತಿಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೂಡ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.